ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ದಕ್ಷಿಣ ಕನ್ನಡ ಮತ್ತು ಕೇರಳ, ಕಾರವಾರ, ಮಂಗಳೂರು, ಉಡುಪಿ ಅಲ್ಲಿ ಅವ್ರನ್ನ ಅಂಬೇಡ್ಕರ್, ಕನಕದಾಸ, ಬಸವಣ್ಣ ಯಾವ ರೀತಿನೋ ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರು ಅವ್ರನ್ನ ನಡ್ಕೊಳ್ತಾರೆ. ಒಂದು ದೇವ್ರ ತರ ಅವ್ರನ್ನ ಪೂಜೆ ಸಲ್ಲಿಸ್ತಾರೆ. ಅವ್ರು ಮಾಡಿದಂತ ಕ್ರಾಂತಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸೊಸೈಟೀಸ್ ಏನು ಸಹಕಾರಿ ಸಂಸ್ಥೆಯನ್ನ ಪ್ರಮುಖವಾಗಿ ಹಿಂದುಳಿದ ವರ್ಗದವರಿಗೋಸ್ಕರ ಮತ್ತು ಅಸ್ಪೃಶ್ಯತೆಗೋಸ್ಕರ, ದಲಿತರಿಗೋಸ್ಕರ, ನಮ್ಮ ಅಹಿಂದ ವರ್ಗಕ್ಕೋಸ್ಕರ ಅವ್ರು ಹೋರಾಟ ಮಾಡಿ ಅಲ್ಲಿ ಒಂದು ಕ್ರಾಂತಿಯನ್ನ ತಂದಂತವ್ರು ಯಾರಾದ್ರೂ ಇದ್ರೆ ನಾವು ಇವತ್ತಿಗೂ ನೆನಪು ಮಾಡ್ಕೊಂಡು ಅವ್ರ ಆದರ್ಶಗಳನ್ನ, ಅವ್ರ ತತ್ವಗಳನ್ನ ಅಳವಡಿಸ್ಕೋಬೇಕಂದ್ರೆ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಅಂದ್ರೆ ತಪ್ಪಾಗ್ಲಾರದು. ಆದ ಕಾರಣ ಇಂಥ ಮಹನೀಯರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಈ ನಾಡಿನಲ್ಲಿ ಮಹಾನ್ ಪುರುಷರ ಜಯಂತಿಗಳಲ್ಲಿ ತಾವೆಲ್ಲರನ್ನ ಪಾಲ್ಗೊಳ್ಸಕ್ಕೆ, ಭಾಗವಹಿಸಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ತಮ್ಮನ್ನ ಗೌರವಿಸುವಂತ ಕೆಲಸ. ಯಾಕಂದ್ರೆ ನಾವು ಸಮಾಜದವ್ರನ್ನ ಗೌರವಿಸಿದ್ರೆ ಇನ್ನೊಬ್ರು ನಮ್ಮ ಸಮಾಜದವ್ರನ್ನ ಗೌರವಿಸ್ತಾರೆ ಅನ್ನೋ ಒಂದು ಭಾವನೆಯನ್ನ ಜಗನ್ ಅವರು, ವಿಜಯಕುಮಾರ್ ಅವರು ಆಲೋಚನೆಯನ್ನು ಮಾಡಿದ್ದಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿಯನ್ನ ವಿಶೇಷವಾಗಿ ಆಚರಿಸುವ ಜೊತೆಗೆ ಈಡಿಗ ಸಮಾಜ ಅಂದ್ರೆ ಏನು ಕಡಿಮೆ ಇಲ್ಲ, ನಮ್ಮ ಭಾಗದಲ್ಲಿ ಕಡಿಮೆ ಇರಬಹುದು, ಆದ್ರೆ ಈ ಸಮಾಜದ ಒಬ್ರು ಮುಖ್ಯಮಂತ್ರಿಗಳಾಗಿದ್ದಾರೆ ಬಂಗಾರಪ್ಪನವರು, ಮೇರು ನಟ, ಕರ್ನಾಟಕ ರತ್ನ, ಕನ್ನಡ ರಸಿಕ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರಾದಂತ ರಾಜ್ಕುಮಾರ್ ಅವರು ಇದೇ ಸಮಾಜಕ್ಕೆ ಸೇರಿದವರು. ಈಗಿನ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪರು ಇರ್ಬೋದು, ಅದೇ ರೀತಿ ನಮ್ಮ AICC ಪ್ರಧಾನ ಕಾರ್ಯದರ್ಶಿಯಾದಂತ BK ಹರಿಪ್ರಸಾದ್ ಅವರು ಕೂಡ ಇದೇ ಸಮಾಜಕ್ಕೆ ಸೇರಿದವರು. ಈ ರೀತಿ RL ಜಾಲಪ್ಪ ಅವರು ಇದ್ರು ಹಿಂದೆ. ಅವ್ರು ದೊಡ್ಡ ಸಹಕಾರಿ ರಂಗದಲ್ಲೇ ಭೀಷ್ಮ ಅಂದ್ರೆ ತಪ್ಪಾಗಲಾರದು. ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಬೆಳೆಸ್ಲಿಕ್ಕೆ RL ಜಾಲಪ್ಪ ಅವರ ಕೊಡುಗೆ ಅಪಾರ ಇದೆ. ಅದನ್ನ ನಾವು ನೆನೆಸ್ಕೊಳ್ಬೇಕು. ಈಡಿಗ ಸಮಾಜ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಬಳ್ಳಾರಿ ನಗರ ಮತ್ತು ಗ್ರಾಮೀಣದಲ್ಲಿ ಇನ್ನೂ ಸಂಘಟನೆಗೆ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ, ನಮ್ಮ ನಾಗೇಂದ್ರಣ್ಣ ಅವರ ಸಹಕಾರ ಯಾವಾಗಲೂ ನಿಮ್ ಸಮಾಜ ಜೊತೆ ಇರುತ್ತೆ ಅಂತ ಹೇಳಿ ನಮಗೆ ಆತ್ಮೀಯವಾಗಿ ಒಂದು ಸನ್ಮಾನ ಮಾಡಿದ್ದಾರೆ 3-4 ಜನಕ್ಕೆ. ಇವರೆಲ್ಲರನ್ನು ಕರೆಸಿ ಆ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಣ್ಣವ್ರು ಇದ್ರೆ ಬೇಸಿತ್ತು, ಇರ್ಲಿ ಕಾರಣಾಂತರದಿಂದ ಎಲ್ಲರೂ ಇದ್ದಾರೆ ತಮ್ಮ ಇರ್ತ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು. ಹಾಗಾಗಿ ನಮ್ಮ ಸಮುದಾಯ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಒಗ್ಗಟ್ಟಿನಿಂದ ಮಾಡ್ತೀವಿ. ಅದೇ ರೀತಿಯಾಗಿ ಅಣ್ಣವರನ್ನು ಇಲ್ಲಿಗೆ ನಮ್ಮ ಆಫೀಸ್ಗೆ ನಮ್ಮನ್ನು ಕರೆದಾರಲ್ಲ, ಬಹಳ ಗೌರವ. ಅವರು ಒಂದು ಹಿಂದುಳಿದ ವರ್ಗಕ್ಕೆ ನಮ್ಮ ಕೆಳವರ್ಗದವ್ರನ್ನ ಮ್ಯಾಕ್ ತರಬೇಕಂತ ಶ್ರಮ ಪಟ್ಟಿರೋರೆ ನಾರಾಯಣಗುರು. ಅಂತ ನಾರಾಯಣಗುರು ಜಯಂತಿ ಆಚರಣೆ ಮಾಡ್ತಕ್ಕಂಥ ನಮ್ಮ ಜಿಲ್ಲೆದಾಗ ಇವತ್ತು ಎಲ್ಲ ಕಡೆ ಮಾಡಿದ್ವಿ. ಎಲ್ಲ ಕಡೆ ಮಾಡ್ತಾ ಇದಾರೆ, ಸರ್ಕಾರದ ವತಿಯಿಂದ ಮಾಡ್ತಾ ಇದಾರೆ, ಬೆಂಗಳೂರಾಗ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದಾರೆ. ಅಂತ ಒಂದು ಕಾರ್ಯಕ್ರಮ ಇವತ್ತು ಎಲ್ಲ ಕಡೆ ಕನ್ನಡದ ನೇತೃತ್ವಲ್ಲ, ಬಹಳ ಸಂತೋಷ. ಅದ್ರ ಜೊತೆಯಲ್ಲಿ ನಮಗೆ ತುಂಗಭದ್ರಾ ವಯಸ್ಸಾಗಂದ್ರೆ ಅಣ್ಣ ಬಹಳ ಆತ್ಮೀಯರು. ಯಾವಾಗಂದಿದ್ರು ಅಲ್ಲಿ ಮುಂದಕ್ಕೆ ಕರಿತಾರೆ ಬರೀ ಗೌಡ ಅಂತೇಳಿ, ನಮ್ಮನ್ನ ಆ ಗೌಡನ್ನ ಎಲ್ಲ. ಹಂಗಾಗಿ ನಮ್ಗೆ ಆತ್ಮೀಯರಾದ ಕೃಷ್ಣಪ್ಪ ನಾವು ಯಾವಾಗನ್ನ ಕೇಳಿ ಹೋದ್ರೆ ಅಣ್ಣವರು ಬರೀಪ್ಪ ನೀವು ರೈತ ಸಂಘದವ್ರು ಮೊದಲಿರು, ನೀವು ಹೋರಾಟಗಾರರು ಅಂತಂದು ನಮ್ಮನ್ನು ಮುಂದೆ ಕರೀತಾರೆ. ಹಂಗೆ ಇರ್ತಕ್ಕಂಥದಕ್ಕೆ ನಮಗೇನು ಬಹಳ ಸಂತೋಷ. ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿರಲ್ಲ ಈ ಒಂದು ಕಾರ್ಯಕ್ರಮಕ್ಕೆ. ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಇದು ಸೂರ್ಯ ನ್ಯೂಸ್ ಕನ್ನಡ.